ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿಚ್ ಇಸ್ ಹೆಡ್ ಬಾತ್. ಗೈಸ್, ನಮಗೆಲ್ರಿಗೂ ಗೊತ್ತಿರೋಂಗೆ ಇತ್ತೀಚಿನ ದಿನಗಳಲ್ಲಿ ಈ ಸ್ಮಾಲ್ ಕ್ಯಾಪು ಮತ್ತು ಮಿಡ್ ಕ್ಯಾಪಲ್ಲಿ ಒಂದು ಫಿಯರ್ ಫ್ಯಾಕ್ಟರ್ ಸ್ಟಾರ್ಟ್ ಆಗಿದೆ. ಫುಲ್ಲು ಡೌನ್ ಬರ್ತಾ ಇದೆ. ಸೊ ಏನಕ್ಕಪ್ಪ? ಸೊ ಏನು ರೀಸನ್ನಿಗೆ ಇರ್ಬೋದು? ಸೊ ನೋಡೋಣ ಏನು ರೀಸನ್ನಿಗೆ ಇರ್ಬೋದು ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ನಮ್ಮ ಇಂಡಿಯಾದಲ್ಲಿ ಟಾಪ್ 5 ಫಂಡ್ ಹೌಸ್ಗಳು ಅಂತ ಹೇಳಿದ್ರೆ ಇಲ್ಲಿ ನೋಡಿ, ಇಲ್ಲಿವೆ ಫಂಡ್ ಹೌಸ್. ಒಂದನೇದು SBI ಮ್ಯೂಚುವಲ್ ಫಂಡು, ಎರಡನೇದು ICICI ಪ್ರೊಡೆನ್ಷಿಯಲ್ ಮ್ಯೂಚುವಲ್ ಫಂಡು, ಹಾಗೆ HDFC ಫಂಡು, ಆದಿತ್ಯ ಬಿರ್ಲಾ, ನಂತರ ಕೋಟಕ್ ಮಹೀಂದ್ರ ಮ್ಯೂಚುವಲ್ ಫಂಡು. ಸೊ ಇವು 5 ಒಂದು ಮ್ಯೂಚುವಲ್ ಫಂಡ್ ಹೌಸ್ಗಳು, ಓಕೆ, ನಮ್ಮ ಇಂಡಿಯಾದಲ್ಲಿ. ಸೊ ಓಕೆ, ಏನಪ್ಪ ನ್ಯೂಸು ಅಂತ ಹೇಳಿದ್ರೆ, ICICI ನೀವು ಸ್ಕ್ರೀನ್ ಮೇಲೆ ನೋಡ್ಬೋದು, ICICI ಪ್ರೊಡೆನ್ಷಿಯಲ್ ಮ್ಯೂಚುವಲ್ ಫಂಡ್ ಎಕ್ಸಿಕ್ಯೂಟಿವ್. ಸೊ ಏನು ಇಲ್ಲಿ ಹೈಲೈಟ್ ಮಾಡಿದ್ದೀನಿ. ಸೊ ಅದು ICICI ಪ್ರೊಡೆನ್ಷಿಯಲ್ ಮ್ಯೂಚುವಲ್ ಫಂಡ್ಸ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆ್ಯಂಡ್ ಚೀಫ್ ಇನ್ವೆಸ್ಟ್ಮೆಂಟ್ ಆಫೀಸರ್ CIO ಎಸ್ ನರೇನ್ ಅವರು ಅರ್ಜುಡ್ ಇನ್ವೆಸ್ಟರ್ ಟು ಫೋಕಸ್ ಆನ್ ಪ್ರೊಟೆಕ್ಟಿಂಗ್ ದ ಗೇನ್ ಮೇಡ್ ಓವರ್ ದ ಲಾಸ್ಟ್ 5 years. ಓಕೆ, ಏನಪ್ಪ ಅಂತ ಹೇಳಿದ್ರೆ ಇದು 5 ವರ್ಷದಲ್ಲಿ ಏನು ನಿಮಗೆ ರಿಟರ್ನ್ ಬಂದಿದೆ, ಸೊ ಅದ್ರ ಮೇಲೆ ಸ್ವಲ್ಪ ಫೋಕಸ್ ಮಾಡಿ, ಮುಂದೆ ಏನಾಗ್ಬೋದೋ ಎಂಥದೋ ಹೇಳೋಕ್ಕಾಗಲ್ಲ ಅಂತಕ್ಕಂಥ ಒಂದು ಮಾತನ್ನು ಇವರು ಹೇಳಿದ್ದಾರೆ. ಅಂದರೆ ಇವ್ರ ಪ್ರಕಾರ ಏನಪ್ಪ, ಸೊ ಅಂದರೆ ನೆಗೆಟಿವಲ್ಲಿ ಹೋಗ್ತಾ ಇದೆ ಮಾರ್ಕೆಟು. ಇನ್ನು ಸ್ಮಾಲ್ ಕ್ಯಾಪ್ ಇದೆ, ಹಾಗೆಯೇ ಮಿಡ್ ಕ್ಯಾಪ್ ಮ್ಯೂಚುವಲ್ ಫಂಡ್ಗಳಿದ್ದಾವೆ, ಸ್ಟಾಕ್ಸ್ಗಳಿದ್ದಾವೆ. ಸೊ ಅವರು ಅವೆಲ್ಲ ನೆಗೆಟಿವ್ ಹೋಗ್ತವೆ ಅಂತಕ್ಕಂಥದ್ದನ್ನು ಅವರು ಹೇಳ್ತಿದ್ದಾರೆ. ಸೊ ಇಂಡೈರೆಕ್ಟ್ ಆಗಿ. ಸೊ ನೋಡೋಣ ನೆಕ್ಸ್ಟು. ಸೊ ಸ್ಕ್ರೀನ್ ಮತ್ತೆ ನ್ಯೂಸ್ ನೋಡ್ಬೋದು ನೀವು. ವಾಕಿಂಗ್ ದ ಟಾಕ್ ICICI ಪ್ರೊಡೆನ್ಷಿಯಲ್ ಮ್ಯೂಚುವಲ್ ಫಂಡ್ ಲೀಸ್ಟ್ ಎಕ್ಸ್ಪೋಸ್ ಟು ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ಸ್ ಅಮಾಂಗ್ ಟಾಪ್ 5 ಫಂಡ್ ಹೌಸಸ್. ಏನು ನಾನು ನಿಮಗೆ ಇಲ್ಲಿ ಹೇಳಿದೆ, 5 ಫಂಡ್ ಹೌಸ್ಗಳಿದ್ದಾವೆ. ಸೊ ಆ 5 ಫಂಡ್ ಹೌಸ್ಗಳಲ್ಲಿ ICICI ಪ್ರೊಡೆನ್ಷಿಯಲ್ಲು ಸ್ಮಾಲ್ ಕ್ಯಾಪು ಮತ್ತು ಮಿಡ್ ಕ್ಯಾಪ್ ಫಂಡ್ಗಳಿಗೆ ಕಮ್ಮಿ ಅಮೌಂಟನ್ನು ಅವರು ಹಾಕಿದಾರಂತೆ. ಯಾರು? ICICI ಪ್ರೊಡೆನ್ಷಿಯಲ್ ಅವರು. ಸೊ ಅದಕ್ಕೆ ಹೇಳ್ತಿರ್ಬೋದಾ? ನೋಡೋಣ ಮುಂದೆ ಏನಂತ ಹೇಳ್ಬಿಟ್ಟು, ಆ ಕಾರಣಕ್ಕೆ ಹೇಳ್ತಿರ್ಬೋದಾ ಅಂತ ಹೇಳ್ಬಿಟ್ಟು. ಓಕೆ, ಈ ಒಂದು ಮಾತಿಗೆ ಎಡಾಲ್ವರ್ಸಿಸ್ CEO ರಾಧಿಕಾ ಗುಪ್ತಾ ಅವರು ಹೇಳಿದ್ದಾರೆ, ಡೋಂಟ್ ಫಾಲ್ ಫಾರ್ ಫಿಯರ್ ಮಾಂಗರಿಂಗ್. ಇವಕ್ಕೆಲ್ಲ ಹೆದರ್ಕೋಬೇಡಿ, ಆಗ್ತಾನೆ ಇರುತ್ತೆ, ಇದು ಆಗ್ತಿರುತ್ತೆ ಹೋಗ್ತಿರುತ್ತೆ ಅಂತ ಹೇಳ್ಬಿಟ್ಟು ಇವರು ಹೇಳಿದ್ದಾರೆ. ಸೊ ಇವರೇನಿದಾರಲ್ಲ, ಇವರು ಎಡಾಲ್ವರ್ಸಿಸ್ನ CEO ಅವರು ರಾಧಿಕಾ ಗುಪ್ತಾ. ಓಕೆ, ಸೊ ಓಕೆ, ಇದೆಲ್ಲ ನಡೀತಾ ಇದೆ. ಸೊ ಈ ಟೈಮಲ್ಲಿ ಏನು ಮಾಡ್ತಾರೆ, ಮೀಡಿಯಾದವರು ಹೋಗ್ಬಿಟ್ಟು ಸೆಬಿ ಅವರ ಚೀಫ್ ಇದಾರಲ್ಲ ಅವರಿಗೆ ಕ್ವಶನ್ ಮಾಡ್ತಾರೆ, ಏನು ಮೇಡಮ್ ಯಾಕೆ ಹಿಂಗಿದೆ? ಸೊ ಇಲ್ಲಿ ನೋಡ್ಬೋದು ನೀವು, ನೋ ನೀಡ್ ಟು ಸ್ಪೀಕ್ ಆನ್ ಸ್ಮಾಲ್ ಮಿಡ್ ಕ್ಯಾಪ್ ವ್ಯಾಲ್ಯೂಯೇಷನ್ ನೌ. ಯಾಕೆ ಈ ಒಂದು ಮಾತನ್ನು ಹೇಳಿದ್ದಾರೆ? ಸೊ ಇದ್ರಿಗಿನ ಮುಂಚೆನೇ ಅವರು ಒಂದು ಮಾತನ್ನು ಹೇಳಿದರು. ಸೊ ಇಲ್ಲಿದೆ ನೋಡಿ, ಇದು ಆ ಒಂದು ಹೇಳಿರ್ತಕ್ಕಂಥ ಮಾತು. ಸೊ ಏನಪ್ಪ, ಆಫ್ಟರ್ ಫ್ಲಾಗಿಂಗ್ ಹರ್ ಕನ್ಸರ್ನ್ ಅಬೌಟ್ ದ ರೈಸಿಂಗ್ ಫೋರ್ತ್ ಆರ್ ಇರ್ರಾಷನಲ್ ಎಕ್ಸರ್ಬೆನ್ಸಸ್. ಅಂದರೆ ಇವ್ರೇನು ಹೇಳ್ತಾರೆ, ಆಫ್ಟರ್ ಫ್ಲಾಗಿಂಗ್ ದ ಕನ್ಸರ್ನ್ ಅಬೌಟ್ ದ ರೈಸಿಂಗ್ ಫೋರ್ತ್ ಅಂತ ಹೇಳಿದ್ರೆ ಏನು, ಫಾರ್ ಎಕ್ಸಾಂಪಲ್ ಏನು ಬಿಯರ್ನ ಒಂದು ಬಾಟಲ್ನಿಂದ ಒಂದು ಲೋಟಕ್ಕೆ ಹಾಕ್ತೀವಿ. ಸೊ ಲೋಟಕ್ಕೆ ಹಾಕಿದಾಗ ಮೇಲ್ಗಡೆ ಒಂದಷ್ಟು ಫೋಮ್ ಬರುತ್ತೆ, ನೊರೆ ಕ್ರಿಯೇಟ್ ಆಗುತ್ತೆ ಅಂತ ಹೇಳಿದ್ರೆ ಮೇಲ್ಗಡೆ ನೊರೆನ ಫೋರ್ತ್ ಅಂತ ಕರೀತಾರೆ. ಓಕೆ, ಆ ಕೆಳಗಡೆ ಏನು ವಾಟರ್ ಕಂಟೆಂಟ್ ಇರುತ್ತಲ್ಲ, ಸೊ ಅದು ಮಿಡ್ ಕ್ಯಾಪ್ನ ಒಂದು ಆ ಸ್ಟಾಕ್ನ ಒಂದು ವ್ಯಾಲ್ಯೂಯೇಷನು, ಮೇಲ್ಗಡೆ ಇರ್ತಕ್ಕಂಥದ್ದು ಬರೀ ನೊರೆ, ಏನು ಇಲ್ಲ. ಸೊ ಅಂತಕ್ಕಂಥ ಮಾತನ್ನ ಇವರು ಹೇಳ್ತಾರೆ. ಏನಕ್ಕಪ್ಪ ಈ ಮಾತನ್ನು ಹೇಳಿದ್ರು? ಇವಾಗ ನಮ್ಮ ಸ್ಟಾಕ್ ಮಾರ್ಕೆಟ್ ಇದರಲ್ಲಿ ನಾವು ಒಂದ್ಸಲ ಡಿಸ್ಕಸ್ ಮಾಡೋಣ. ಮೇಯ್ನ್ ಆಗಿ ನಮ್ಮ ಸ್ಟಾಕ್ ಮಾರ್ಕೆಟ್ ಇಂಡೆಕ್ಸ್ ಯಾವುದಪ್ಪ? ನಿಫ್ಟಿ 50. ಓಕೆನಾ, ನಿಫ್ಟಿ 50. ಓಕೆ, ಇದರಲ್ಲಿ ಏನಿರುತ್ತೆ, ಬೇಸಿಕಲಿ ನಮಗೆ ಗೊತ್ತಿರೋ ಹಂಗೆ ರಿಸ್ಕ್ ಟು ರಿವಾರ್ಡ್ ರೇಷಿಯೋ ಇರುತ್ತೆ. ಎಲ್ಲಿ ರಿಸ್ಕ್ ಜಾಸ್ತಿ ಇರುತ್ತೋ ಅಲ್ಲಿ ರಿವಾರ್ಡು ಜಾಸ್ತಿ ಇರುತ್ತೆ, ರಿಸ್ಕ್ ಕಮ್ಮಿ ಇದ್ದಲ್ಲಿ ರಿವಾರ್ಡ್ ಕೂಡ ಕಮ್ಮಿ ಇರುತ್ತೆ. ಓಕೆನಾ. ಓಕೆ, ನಿಫ್ಟಿ 50 ಟಾಪ್ 50 ಕಂಪ್ನಿಗಳನ್ನು ರೆಪ್ರೆಸೆಂಟ್ ಮಾಡ್ತಕ್ಕಂಥ ಒಂದು ಇಂಡೆಕ್ಸು. 5 ವರ್ಷದಲ್ಲಿ ಎಷ್ಟು ರಿಟರ್ನನ್ನು ಕೊಟ್ಟಿದೆ? 88% ರಿಟರ್ನನ್ನು ಕೊಟ್ಟಿದೆ. ಅಂದರೆ ಸೇಫೆಸ್ಟ್, ಇದು ಸೇಫು. ಲಾರ್ಜ್ ಕ್ಯಾಪ್ ಕಂಪ್ನಿಗಳೆಲ್ಲವೂ ಇದರಲ್ಲಿ ಇರ್ತವೆ. ಸೇಫ್, ತುಂಬ ಸೇಫ್, ನಮಗೆ ಏನೂ ಚಿಂತೆ ಮಾಡೋಂಗಿಲ್ಲ. ಫಂಡಮೆಂಟಲಿ ಸ್ಟ್ರಾಂಗ್ ಆಗಿರ್ತಕ್ಕಂಥ ಶೇರ್ಗಳೆಲ್ಲ ಇಲ್ಲಿ ಇರ್ತವೆ. ಸೊ ನೋ ನೀಡ್ ಟು ವರಿ ಅಬೌಟ್ ದಟ್. ಸೊ ನಮಗೆ ಎಷ್ಟು ಪರ್ಸೆಂಟೇಜ್ ರಿಟರ್ನ್ ಸಿಗ್ತಿಲ್ಲ? 88%. ಇಲ್ಲಿ ಯಾವ ಕಂಪ್ನಿ ಇರ್ತವೆ? ದೊಡ್ಡ ಕಂಪನಿಗಳು, ಲಾರ್ಜ್ ಕ್ಯಾಪ್ ಕಂಪನಿಗಳು ಮಾತ್ರ ಇಲ್ಲಿ ಇರ್ತವೆ ಈ ಇಂಡೆಕ್ಸ್ನಲ್ಲಿ. ಎಷ್ಟು ಕೊಡ್ತು? 88%. ನೆಕ್ಸ್ಟ್ ನೋಡೋಣ, ಮಿಡ್ ಕ್ಯಾಪ್ ನೋಡೋಣ ಯಾವ ಲೆವೆಲಿಗೆ ಪರ್ಫಾರ್ಮೆನ್ಸ್ ಮಾಡಿದೆ ಅಂತ. ಇದು ಮಿಡ್ ಕ್ಯಾಪು, S&P BSE ಮಿಡ್ ಕ್ಯಾಪ್ ಎಷ್ಟು ಕೊಡ್ತು? 157% 5 ಇಯರಲ್ಲಿ ಕೊಡ್ತು. ಓಕೆನಾ, ಕಂಪೇರ್ ಟು ಲಾರ್ಜ್ ಕ್ಯಾಪು ಇದು 88 ಕೊಡ್ತು ನಮಗೆ. ರಿಸ್ಕ್ ನೋಡ್ರಿ ಇಲ್ಲಿ ಹೆಂಗಿದೆ ರಿಸ್ಕ್, ಹಂಗೆ ರಿವಾರ್ಡು ಕೂಡ ಇದೆ 88%. ಇದರಲ್ಲಿ ಚಿಂತೆ ಇಲ್ಲ, ಫಂಡಮೆಂಟಲಿ ಸ್ಟ್ರಾಂಗ್ ಆಗಿರ್ತಕ್ಕಂಥವು, ಇದರಲ್ಲಿ ಚಿಂತೆ ಇಲ್ಲ. ಓಕೆ ಫೈನ್, ಹೋಗ್ಬೋದು. ರಿವಾರ್ಡ್ ಎಷ್ಟು ಬಂತು? 88%. ಓಕೆನಾ, 5 ವರ್ಷಕ್ಕೆ. ಇಲ್ಲಿ ಸ್ವಲ್ಪ ರಿಸ್ಕ್ ಜಾಸ್ತಿ ಕಂಪೇರ್ ಟು ಲಾರ್ಜ್ ಕ್ಯಾಪ್. ರಿವಾರ್ಡ್ ಎಷ್ಟು ಬಂತು ನಮಗೆ? 157% ಅಷ್ಟು ರಿಟರ್ನ್
ಬಂತು ನಮಗೆ 5 ವರ್ಷದಲ್ಲಿ. ಓಕೆನಾ, ಕಂಪೇರ್ ಟು ಇದಕ್ಕೆ ಯಾವುದೋ ಲಾರ್ಜ್ ಕ್ಯಾಪ್ಗೆ ಸ್ವಲ್ಪ ರಿಸ್ಕು. ಇಲ್ಲಿದೆ ನೋಡಿ ಇವಾಗ ಸ್ಮಾಲ್ ಕ್ಯಾಪಲ್ಲಿ ನೋಡಿ ರಿಟರ್ನ್ ಎಷ್ಟು ಬಂದಿದೆ, 210% ರಿಟರ್ನು ಬಂದಿದೆ 5 ವರ್ಷದಲ್ಲಿ. ಅಂದರೆ ಇಲ್ಲಿ ಏನು ಅರ್ಥ ಆಗ್ತಿದೆ ಅಂದರೆ, ಕಂಪೇರ್ ಟು ಇದೇನಿದು ಸ್ಮಾಲ್ ಕ್ಯಾಪ್ ಇದೆಯಲ್ಲ, ಕಂಪೇರ್ ಟು ಲಾರ್ಜ್ ಕ್ಯಾಪ್ ಮತ್ತು ಮಿಡ್ ಕ್ಯಾಪ್ನ ನಾವು ಹೋಲಿಕೆ ಮಾಡಿದರೆ ಇದರಿಂದ ಅವೆರಡೂ ಕೂಡ ಓಕೆ ಸೇಫು. ಇದು ಏನಿದೆ ಈ ಸ್ಮಾಲ್ ಕ್ಯಾಪು ಹೈಲಿ ರಿಸ್ಕಿ ಅಂತ ಹೇಳ್ಬೋದು. ಎಲ್ಲಿ ರಿಸ್ಕ್ ಜಾಸ್ತಿ ಇರುತ್ತೋ, ನಾನು ಸ್ಟಾರ್ಟಿಂಗಲ್ಲಿ ಹೇಳ್ತೇನೆ ನಿಮಗೆ, ರಿಸ್ಕ್ ಎಲ್ಲಿ ಜಾಸ್ತಿ ಇರುತ್ತೋ ಅಲ್ಲಿ ಅಫ್ಕೋರ್ಸ್ ರಿಕಾರ್ಡ್ ಕೂಡ ಜಾಸ್ತಿ ಇರುತ್ತೆ. ಸೊ ನಾವು ನೋಡ್ಬೋದು ಇಲ್ಲಿ 5 ವರ್ಷದ ಒಂದು ಏನು ರಿಟರ್ನು 2-10% ಅಷ್ಟು ರಿಟರ್ನ್ ಇದೆ. ಸೊ ಏನಪ್ಪ ಇಲ್ಲಿ ನಮ್ಗೆ ಅರ್ಥ ಆಗುತ್ತೆ ಅಂತ ಹೇಳಿದ್ರೆ, ಮಾರ್ಕೆಟಲ್ಲಿ ಮಾರ್ಕೆಟೇ ಅನ್ಸರ್ಟೈನಿಟಿ, ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ದೇ ಇರುತ್ತೆ. ಸೊ ಜಾಸ್ತಿ ರಿಯಾಕ್ಟ್ ಆಗ್ತಕ್ಕಂಥದ್ದು ಯಾವುವು, ಬೇಗನೆ ರಿಯಾಕ್ಟ್ ಆಗ್ತಕ್ಕಂಥದ್ದು ಯಾವಪ್ಪ, ಈ ಸ್ಮಾಲ್ ಕ್ಯಾಪು ಮತ್ತು ಮಿಡ್ ಕ್ಯಾಪು. ಸೊ ಈ ಲಾರ್ಜ್ ಕ್ಯಾಪ್ ಏನಿರುತ್ತಲ್ಲ, ಸೊ ಇಂಡೆಕ್ಸಲ್ಲಿ ಲಾರ್ಜ್ ಕ್ಯಾಪ್ ಕಂಪನಿಗಳು ಸೊ ಜಾಸ್ತಿ ರಿಯಾಕ್ಟ್ ಆಗಲ್ಲ. ಅವು ಅಂದರೆ ಆಗಲ್ಲ ಅಂತಲ್ಲ, ಇಂಪ್ಯಾಕ್ಟ್ ಇವುಗಳ ಮೇಲೆ ಜಾಸ್ತಿ ಬರುತ್ತೆ. ಅದಕ್ಕೇನೆ ನೋಡಿ, ಎಲ್ಲಿ ರಿಸ್ಕ್ ಇದೆಯೋ ಅಲ್ಲಿ ರಿವಾರ್ಡ್ ಕೂಡ ಜಾಸ್ತಿ ಇದೆ, ರಿಸ್ಕ್ ಕಮ್ಮಿ ಎಲ್ಲಿದೆಯೋ ಅಲ್ಲಿ ರಿವಾರ್ಡ್ ಕೂಡ ಕಮ್ಮಿ ಇದೆ. ಇಷ್ಟೇ ಲಾಜಿಕ್. ಸೊ ಇವು ಏನು ಒಂದು ಟೈಮಲ್ಲಿ ಇವಾಗ ಸೊ ಎಲ್ಲ ಕೆಳಗಡೆ ಹೋಗ್ತಾ ಇದೆ. ಸೊ ಇದೊಂದು ಪೇಸು ಕೆಳಗಡೆ ಹೋಗ್ತಾ ಇದೆ, ತಿರ್ಗಾ ಮತ್ತೆ ಬ್ಯಾಕ್ ಬೌನ್ಸ್ ಆಗಿ ಬಂದೇ ಬರುತ್ತೆ. ಸೊ ನಿಫ್ಟಿದ ಒಂದು ಮ್ಯಾಕ್ಸಿಮಮ್ ಚಾರ್ಟ್ ಪ್ಯಾಟರ್ನ ನಾನು ತೊಗೊಂಡ್ರೆ ನೋಡಿ, ಇಲ್ಲೊಂದು ಕಡೆ ಬಿದ್ದಿದೆ ನೋಡ್ಬೋದು, ಹತ್ತತ್ರ 23% ಅಷ್ಟು. 2008 ರಿಸೆಷನ್ ಇಲ್ಲೂ ಬಿದ್ದಿದೆ ನೋಡ್ಬೋದು ನೀವು. ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡಿದ್ರೆ ಹತ್ತತ್ರ 55% ಮುಗ್ದೇ ಹೋಯ್ತು, ಅರ್ಧ ದುಡ್ಡು. ಎಷ್ಟೋ ಜನ ಭಯ ಬಿದ್ಕೊಂಡ್ಬಿಟ್ಟು ಹೋಗ್ಬಿಟ್ಟಿರ್ತಾರೆ ಮಾರ್ಕೆಟ್ ಹಂಗೆ ಹಿಂಗೆ ಅಂತ ನೆಗೆಟಿವ್ ಹೇಳ್ಬಿಟ್ಟು. ಸೊ ಇಲ್ಲೊಂದು ಕಡೆ ಬಿದ್ದಿದೆ. ಅಫ್ಕೋರ್ಸ್ ಕೋವಿಡಲ್ಲಿ ಬಿತ್ತು 2020ನಲ್ಲಿ. ಸೊ ಈ ಥರ ಮಾರ್ಕೆಟಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ದೇ ಇರುತ್ತೆ. ಆಮೇಲೆ ಬ್ಯಾಕ್ ಬೌನ್ಸ್ ಆಗಿ ಯಾವ ಥರ ಹೋಗಿದೆ ನೋಡಿ. ಸೊ ಚಾರ್ಟ್ ಪ್ಯಾಟರ್ನ್ನ ನೋಡಿ. ಸೊ ಲೆಫ್ಟ್ ಟು ರೈಟು ಹೆಂಗೆ ಟಾಪ್ ಆಗಿ ಯಾವ ಥರ ಹೋಗಿದೆ ನೋಡಿ. ಈ ಥರ ಅಪ್ ಟ್ರೆಂಡಲ್ಲಿ ಇದ್ದೇ ಇರುತ್ತೆ ಮಾರ್ಕೆಟು. ಸೊ ಅನ್ಸರ್ಟನಿಟೀಸ್ ಯಾವಾಗಲೂ ಇದ್ದೇ ಇರುತ್ತೆ ಮಾರ್ಕೆಟಲ್ಲಿ. ಓಕೆ, ಹೋಪ್ ಗೈಸ್ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕನ್ನು ಕೊಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಥ್ಯಾಂಕ್ ಯು.